ವಿಲ್ಸನ್ ಗಾರ್ಡನ್ನಲ್ಲಿ ಸಂಭವಿಸಿರುವಂತಹ ನಿಗೂಢ ಸ್ಫೋಟ ಸ್ಥಳದಲ್ಲಿ ಸದ್ಯ ಸಿಎಂ ಸಿದ್ದರಾಮಯ್ಯ ಅವರಿದ್ದಾರೆ. ಸ್ಥಳ ಪರಿಶೀಲನೆಯನ್ನ ಮಾಡಿದ್ದಾರೆ. ಏನಾಯ್ತು, ಹೇಗಾಯ್ತು, ಯಾವ ಕಾರಣಕ್ಕಾಗಾಯ್ತು, ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇದು ಇಂಪ್ಯಾಕ್ಟ್ ಅನ್ನ ಮಾಡಿದೆ, ಅದೆಲ್ಲವನ್ನ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಸದ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡ್ತಿದ್ದಾರೆ. ಘಟನಾ ಸ್ಥಳದಲ್ಲಿ ಸಿಎಂ ಇದ್ದಾರೆ. ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನ ನೀಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ಸ್ಥಳೀಯ ಅಧಿಕಾರಿಗಳು ಕೂಡ ಸ್ಥಳದಲ್ಲಿರುವುದನ್ನು ನೀವು ಗಮನಿಸ್ತಾ ಇದ್ದೀರಿ. ಕಾರಣ ಏನು ಅನ್ನೋದೇ ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ಇಂಥದ್ದೇ ಕಾರಣದಿಂದ ಬ್ಲಾಸ್ಟ್ ಆಯಿತು ಅನ್ನೋದನ್ನ ನಗರ ಪೊಲೀಸ್ ಆಯುಕ್ತರು ಇದುವರೆಗೂ ಕನ್ಫರ್ಮ್ ಮಾಡಿಲ್ಲ. ಹೇಳೋದಕ್ಕೆ ಸಾಧ್ಯ ಇಲ್ಲ. ಪರಿಶೀಲನೆ ಆಗಬೇಕು. ಪರಿಶೀಲನೆ ಬಳಿಕ ನಮಗೆ ಮಾಹಿತಿ ಸಿಕ್ಕಂತಹ ನಂತರದಲ್ಲಿ ಕನ್ಫರ್ಮ್ ಮಾಡ್ತೀವಿ ಅಂತ ನಗರ ಪೊಲೀಸ್ ಆಯುಕ್ತರು ಹೇಳಿದ್ದಾರೆ. ಡ್ಯಾಮೇಜ್ ಬಹಳ ದೊಡ್ಡ ಮಟ್ಟದಲ್ಲಾಗಿದೆ. ಯಾವ ಮನೆಯಲ್ಲಿ ಸ್ಫೋಟ ಸಂಭವಿಸ್ತೋ ಆ ಮನೆ ಕಂಪ್ಲೀಟ್ ಆಗಿ 2 ಫ್ಲೋರ್ ಛದ್ರವಾಗಿ ಹೋಗಿದೆ. ಆ ಮನೆಯ ಅಸ್ತಿತ್ವನೇ ಇಲ್ವೇನೋ ಅಲ್ಲಿ ಅನ್ನೋ ರೀತಿಯಲ್ಲಿ ಕಂಪ್ಲೀಟ್ ಬ್ಲಾಸ್ಟ್ ಆಗಿಬಿಟ್ಟಿದೆ. ಅಕ್ಕಪಕ್ಕದಲ್ಲಿರುವಂತಹ ಕಟ್ಟಡಗಳಿಗೂ ಕೂಡ ಹಾನಿಯಾಗಿದೆ. ಕೆಲವರಿಗೆ ಗಾಯಗಳಾಗಿದ್ದಾವೆ, ಗಂಭೀರ ಸುಟ್ಟ ಗಾಯಗಳಾಗಿದ್ದಾವೆ. ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. 10 ವರ್ಷದ ಓರ್ವ ಬಾಲಕ ಮುಬಾರಕ್ ಎಂಬಾತ, ಆತನ ಪ್ರಾಣವೇ ಹೋಗಿದೆ ಈ ಘಟನೆಯಲ್ಲಿ. ಇನ್ನು ಕೆಲವರು ನಗರದ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ಪಡೆಯುವಂತಹ ಕೆಲಸ ಆಗ್ತಾ ಇದೆ. ಬಟ್ ಘಟನೆ ಕಾರಣ ಏನು? ಈ ರೀತಿಯಾದಂತಹ ನಿಗೂಢ ಸ್ಫೋಟ ಹೇಗಾಯಿತು? ಸಿಲಿಂಡರ್ ಬ್ಲಾಸ್ಟ್ ಅನ್ನೋದನ್ನ ನಗರ ಪೊಲೀಸ್ ಆಯುಕ್ತರು ಕನ್ಫರ್ಮ್ ಮಾಡಿಲ್ಲ. ಹಾಗಾಗಿ ಅನುಮಾನ ಮತ್ತಷ್ಟು ದಟ್ಟವಾಗ್ತಾ ಇದೆ. ಮತ್ತೆ ಈ ರೀತಿಯಂತ ಒಂದು ಘಟನೆ ಆಗಬಾರ್ದಿತ್ತು. ನಮ್ಮ ವಿಲ್ಸನ್ ಗಾರ್ಡನ್ ಆಡುಗೋಡಿ ಲಿಮಿಟ್ಸ್ ಅಲ್ಲಿ ಬರ್ತಕ್ಕಂಥ ವ್ಯಾಪ್ತಿ ಇದು. ಇಲ್ಲಿ ಏನಾಗಿದೆ, ಈಗ ನಮಗೆ ಬಂದಿರ್ತಕ್ಕಂಥ ಮಾಹಿತಿ ಏನಂತಂದರೆ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಆದರೆ ಪೊಲೀಸರು ಈಗ ಸರಿಯಾಗಿ ತನಿಖೆ ಮಾಡ್ತಾ ಇದ್ದಾರೆ. ತನಿಖೆ ನಂತರನೇ ನಾವು ಹೇಳಲಿಕ್ಕೆ ಸಾಧ್ಯ ಏನಾಗಿದೆ ಏನು ಅಂತ. ಗಾಯಾಳುಗಳು ಎಲ್ಲೆಲ್ಲಿ ಸುತ್ತಾಗಿದ್ದಾರೆ, ಎಷ್ಟು ಜನ ಗಾಯಾಳುಗಳು ಇವಾಗ ಒಂದು 20 ಜನ ಇಂಜುರಿ ಆಗಿದೆ ಅಂತ ಗೊತ್ತಾಯ್ತು. ಒಂದು ಮಗುದು ಡೆತ್ ಆಗಿದೆ ಅಂತಾನೂ ಗೊತ್ತಾಗಿದೆ. ಬಹಳ ಬೇಜಾರಾಗ್ತಕ್ಕಂಥ ಒಂದು ಸಂಗತಿ. ಆಮೇಲೆ ಒಂದು 8 ಜನ ಬಂದ್ಬಿಟ್ಟು ಸ್ವಲ್ಪ ಸೀರಿಯಸ್ ಇದ್ದಾರೆ ಅಂತ ಗೊತ್ತಾಗಿದೆ. ಎಲ್ಲ ಹಾಸ್ಪಿಟಲ್ ಶಿಫ್ಟ್ ಆಗಿದ್ದಾರೆ. ಸರ್ಕಾರದ ವತಿಯಿಂದ ಏನೇನೆಲ್ಲ ಅನುಕೂಲ ಮಾಡ್ಕೊಳ್ಬೇಕು ಈಗಾಗಲೇ ನಾವು DCM ಅವ್ರಿಗೂ ತಿಳಿಸಿದ್ದೀವಿ. DCM ನಮ್ಮ DK ಶಿವಕುಮಾರ್ ಸಾಹೇಬ್ರಿಗೂ ತಿಳಿಸಿದ್ದೀವಿ. ರಾಮಲಿಂಗ ರೆಡ್ಡಿ ಅವರು ಇನ್ನೇನು ಇನ್ಸ್ಪೆಕ್ಷನ್ಗೆ ಬರ್ತಾರೆ. ಆಮೇಲೆ ಮುಖ್ಯಮಂತ್ರಿಗಳಿಗೂ ಕೂಡ ನಾವು ಅವರ PA ತಿಳಿಸಿದ್ವಿ, ಅವ್ರಿಗೂ ತಿಳಿಸಿದ್ವಿ. ಯಾವ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ ಏನು ಅಂತ? ಈಗ ಮಾರ್ತಾಸ್ ಅಲ್ಲಿ ಸ್ವಲ್ಪ ಅಡ್ಮಿಟ್ ಆಗಿದ್ದಾರೆ. ಸಂಜಯ್ ಗಾಂಧಿ ಸ್ವಲ್ಪ ಅಡ್ಮಿಟ್ ಆಗಿದ್ದಾರೆ. ಈಗ ನಮ್ಗೆ ಬಂದಿರೋ ಮಾಹಿತಿ ಸಂಜಯ್ ಗಾಂಧಿಯಲ್ಲಿ ಇದ್ದಾರೆ. ಜೋರಾಗಿ ಓಡ್ ಬಂದು ನೋಡೋದಕ್ಕೆ ಫುಲ್ಲು ಗೋಡೆ ಎಲ್ಲ ಬಿದ್ದಿತ್ತು. ಬಂದು ನಾವು ಮೇಲೆ ಹತ್ತಿ ಎಷ್ಟಾಯಿತು ನಮ್ಮ ಕೈಯಿಂದ ರೆಸ್ಕ್ಯೂ ಮಾಡಿದ್ರು. ಒಂದು ಲೇಡಿ, ಒಂದು ಮಗು, ಅವ್ರಿಗೆ ವಿಡಿಯೋ ಇದೆ, ಕಳಿಸಿದ್ದೀನಿ. ಒಂದು ಮಗು ತೀರಿದೆ. ಒಂದು ಅಮಾನು ಅವ್ರ ಫ್ಯಾಮ್ಲಿ, ಅವ್ರ 2 ಗಂಡು ಮಕ್ಕಳು, 1 ಹೆಣ್ಮಗು, ಒಂದು ಗಂಡು ಮಗು, ಚಿಕ್ಕ ಮಗುಗೆ ಫುಲ್ ಏಟ್ ಬಿದ್ದಿತ್ತು. ಅವ್ರು ತೀರೋಗಿದ್ದಾರೆ ಅಂತ ಹೇಳಿದ್ದಾರೆ. ಮಿಕ್ಕಿರೋರಿಗೆ ಏಟ್ ಬಿದ್ದಿದೆ ಎಲ್ಲರೂ. ಏನು ನಾನು ಮಲಗಿದ್ದೆ, ವೈಬ್ರೇಷನ್ ಆಯಿತು. ಸ್ಥಳೀಯರು ಮಾತನಾಡ್ತಾ ಇದ್ದಿದ್ದನ್ನ ಕೇಳಿಸಿಕೊಂಡ್ರೆ ಏಕಾಏಕಿ ಸ್ಫೋಟದ ಸದ್ದು ಕೇಳಿಸ್ತು. ಬಂದು ನೋಡಿದಾಗ ಈ ರೀತಿ ಕಂಪ್ಲೀಟ್ ಆಗಿ ಎಲ್ಲವೂ ಕೂಡ ಛಿದ್ರವಾಗಿತ್ತು. ಅಂದರೆ ಅಲ್ಲಿರುವಂತಹ ಸ್ಥಳೀಯರಿಗೂ ಕೂಡ ಕನ್ಫರ್ಮ್ ಇಲ್ಲ ಏನು ಬ್ಲಾಸ್ಟ್ ಆಗಿರಬಹುದು ಅನ್ನೋದ್ರ ಬಗ್ಗೆ. ಯಾರಿಗೂ ಕೂಡ ಕ್ಲಾರಿಟಿ ಇಲ್ಲ. ಯಾಕಂದರೆ ಪೊಲೀಸರೇ ತಿಳಿಸ್ಬೇಕಾಗಿದೆ. ಯಾಕಂದ್ರೆ ಮೇಲ್ನೋಟಕ್ಕೆ ಅದು ಗೊತ್ತಾಗ್ತಾ ಇಲ್ಲ. ಇಂಥದ್ದೇ ಬ್ಲಾಸ್ಟ್ ಆಗಿದೆ ಅನ್ನೋದಕ್ಕೆ ಅಲ್ಲಿ ಏನೂ ಕೂಡ ಲಭ್ಯವಾಗಿಲ್ಲ. ಹಾಗಾಗಿ ಅನುಮಾನ ದಟ್ಟವಾಗ್ತಾ ಇದೆ. ಏನಿದ್ದಿರಬಹುದು ಆ ಜಾಗದಲ್ಲಿ ಸ್ಫೋಟವಾಗುವಂಥದ್ದು? ಬೇರೆ ಏನಾದರೂ ಸಬ್ಸ್ಟೆನ್ಸಸ್ನ ತಂದು ಅಲ್ಲಿ ಇಡ್ಲಾಗಿತ್ತಾ? ಆ ಕಾರಣಕ್ಕಾಗಿ ಸ್ಫೋಟ ಸಂಭವಿಸ್ತಾ? ಗೊತ್ತಿಲ್ಲ. ಅದ್ರ ಬಗ್ಗೆ ಪರಿಶೀಲನೆ ಆಗಬೇಕು. ಸದ್ಯ ಸ್ಥಳೀಯರು ಹೇಳ್ತಾ ಇದ್ದಿದ್ದನ್ನು ಕೇಳಿಸ್ಕೊಂಡ್ರೆ ಸುಮಾರು 20 ಜನರಿಗೆ ಗಾಯವಾಗಿದೆಯಂತೆ. ಅದರಲ್ಲಿ ಒಂದು 8 ಜನರ ಸ್ಥಿತಿ ಗಂಭೀರ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅದರಲ್ಲಿ ಓರ್ವ ಬಾಲಕ ಜೀವ ಕಳ್ಕೊಂಡ್ಬಿಟ್ಟಿದ್ದಾನೆ. 10 ವರ್ಷದ ಮುಬಾರಕ್ ಅನ್ನುವಂತಹ ಹುಡುಗ, ಆತನ ಜೀವಾನೇ ಹೋಗ್ಬಿಟ್ಟಿದೆ. ಘಟನೆಗೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳು ಸ್ಥಳದಲ್ಲಿ ಪರಿಶೀಲನೆ ಮಾಡುವಂತಹ ಕೆಲಸದಲ್ಲಿ ನಿರತರಾಗಿದ್ದಾರೆ. ಅಲ್ಲಿರುವಂತಹ ಅಧಿಕಾರಿಗಳಿಂದ, ಪೊಲೀಸರಿಂದ ಘಟನೆಗೆ ಸಂಬಂಧಪಟ್ಟ ಹಾಗೆ ಸದ್ಯ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸ ಆಗ್ತಾ ಇದೆ. ನಮ್ಮ ಸೋಕೋ ಟೀಮು ಎಲ್ಲವೂ ಕೂಡ ಪರಿಶೀಲನೆ ಮಾಡ್ತಿದೆ. ಪರಿಶೀಲನೆಯ ನಂತರದಲ್ಲಷ್ಟೇ ನಮಗೆ ಗೊತ್ತಾಗತ್ತೆ ಏನಾಗಿದೆ.
ಪ್ಲೀಸ್ ಫುಲ್ ಬ್ಯಾಲೆನ್ಸ್. ದೇಶ ಅಲ್ಲಾಗಿರುವಂಥ ಅವಘಡ ಕಾರಣ ಏನು ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಮೊದಲ ಮಹಡಿಯಲ್ಲಿದ್ದಂಥ ಮಹಿಳೆ ಕಸ್ತೂರಿ ಅನ್ನುವಂಥವ್ರು 28 ವರ್ಷ. ಅವರಿಗೆ ಏಕಾಏಕಿ ಈ ಬ್ಲಾಸ್ಟ್ನಿಂದ ದೊಡ್ಡ ಪ್ರಮಾಣದಲ್ಲಿ ಏಟಾಗಿದೆ, ಗಾಯಗಳಾಗಿದ್ದಾವೆ. 9 ವರ್ಷದ ಬಾಲಕಿ, ಆಕೆಯ ಸ್ಥಿತಿ ಗಂಭೀರವಾಗಿದೆ ಅನ್ನುವಂಥ ಮಾಹಿತಿ ಇದೆ. ಸರಸಮ್ಮ ಅನ್ನುವಂಥ 50 ವರ್ಷದ ಮಹಿಳೆ, ಆಕೆಯ ತಲೆಗೆ ತೀವ್ರ ಪೆಟ್ಟಾಗಿದೆ. ಅಂದರೆ ಬ್ಲಾಸ್ಟ್ನಿಂದ ಕೇವಲ ಸುಟ್ಟ ಗಾಯಗಳು ಮಾತ್ರ ಆಗಿಲ್ಲ, ಈ ಮೇಲ್ಛಾವಣಿ ಕುಸಿದ ಕಾರಣಕ್ಕಾಗಿ ತಲೆಗೆ ಏಟಾಗಿದೆ, ಕೈಕಾಲುಗಳಿಗೆ ಏಟಾಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಫೋಟದ ರಭಸಕ್ಕೆ ಮೊದಲನೇ ಮಹಡಿಯ ಮನೆಯ ಗೋಡೆ ಹಾಗೆ ಛಾವಣಿ ಎರಡೂ ಕೂಡ ಕುಸಿದು ಬಿದ್ದಿದ್ದಾವೆ, ಛಿದ್ರ ಆಗಿದ್ದಾವೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. 35 ವರ್ಷದ ಸಬ್ರೀನ್ ಬಾನು, ಆಕೆ ಕೂಡ ಗಾಯಾಳು. 8 ವರ್ಷದ ಬಾಲಕಿ ಫಾತಿಮಾ, ಆಕೆಯೂ ಕೂಡ ಗಾಯಾಳು. ಗಾಯಾಳುಗಳನ್ನ ವಿವಿಧ ಆಸ್ಪತ್ರೆಗಳಿಗೆ ದಾಖಲು ಮಾಡುವಂತಹ ಕೆಲಸ ಆಗಿದೆ. ಯಾವ ಭಾಗದಲ್ಲಿ ಆಯ್ತು ಅನ್ನೋದೇನಾದ್ರು, ಯಾವ ಕಡೆಯಿಂದ ಸೌಂಡ್ ಬಂತು, ಮೇಲಿಂದ ಸೌಂಡ್ ಬಂತ, ಯಾವ ರೀತಿ ಸೌಂಡ್? ಸಿಲಿಂಡರ್ ಸೌಂಡ್ ಇಲ್ಲ, ಸಿಲಿಂಡರ್ ಬರ್ತಾ ಇತ್ತು, ಹೊಗೆ ಒಂಚೂರು ಇಲ್ಲ, ಎಲ್ಲ ಇಲ್ಲ. ಸಿಲಿಂಡರ್ ಮೇಲೆ ಬರ್ತಾ ಇತ್ತಲ್ಲ ಮೇಡಮ್, ಎಲ್ಲಿ ನಮ್ಗೆ ಗೊತ್ತು. ಸಿಲಿಂಡರ್ ಕಷ್ಟ ಆದ್ರೆ ಸಿಲಿಂಡರ್ ಮೇಲೆ ಬರುತ್ತೆ, ಇದು ಮೇಲೆ ಬಂದಿಲ್ಲ. ಬಾಂಬ್ ಎಷ್ಟೇ ಬಿಟ್ಟು ಫುಲ್ ಆ ಕಡೆ ಈ ಕಡೆ ಇರೋ ಮನೆಗಳಿಗೆಲ್ಲ ಡ್ಯಾಮೇಜ್ ಆಗ್ಬಿಟ್ಟಿದೆ. ಬರ್ತೀರಾ? ಇಲ್ಲ ಪರವಾಗಿಲ್ಲ, ಹೋಗಿದ್ದಾರೆ. ಸ್ಥಳೀಯರು ಗಾಯಾಳುಗಳು ಕಣ್ಣೀರು ಹಾಕ್ತಿದ್ದಾರೆ, ಕೆಲವರಿಗೆ ಏಟಾಗಿದೆ. ಅನುಮಾನವನ್ನು ಅವರು ಕೂಡ ವ್ಯಕ್ತಪಡಿಸ್ತಿದ್ದಾರೆ. ಇದು ಸಿಲಿಂಡರ್ ಬ್ಲಾಸ್ಟ್ ಆಗಿರ್ಲಿಕ್ಕಿಲ್ಲ, ಬೇರೇನೋ ಇಲ್ಲಿ ಸ್ಫೋಟ ಆಗಿದೆ ಅನ್ನುವಂಥ ಅನುಮಾನವನ್ನು ಅವರು ವ್ಯಕ್ತಪಡಿಸ್ತಿದ್ದಾರೆ. ಗಾಯಾಳುಗಳನ್ನ ಸದ್ಯ ನಗರದ ವಿವಿಧ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಕಸ್ತೂರಮ್ಮ ಎಂಬ ಮಹಿಳೆ 35 ವರ್ಷದವರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಸರಸಮ್ಮ ಎಂಬ ಮಹಿಳೆ 50 ವರ್ಷದವರು ಸಂಜಯ್ ಗಾಂಧಿ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಿದ್ದಾರೆ. ಅವರ ತಲೆಗೆ ಏಟಾಗಿದೆ ಈ ಅವಘಡದಲ್ಲಿ. ಶಬ್ರೀನಾ ಬಾನು ಅನ್ನುವಂಥ 35 ವರ್ಷದ ಮಹಿಳೆ, ಆಕೆಯನ್ನ ಸಂಜಯ್ ಗಾಂಧಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಹಾಗೆ ಫಾತಿಮಾ ಎಂಬ 8 ವರ್ಷದ ಬಾಲಕಿ ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇದೆ. ಹಾಗೆ ಕಯಾಲ ಅನ್ನುವಂಥ ಮತ್ತೋರ್ವ 8 ವರ್ಷದ ಬಾಲಕಿ ಇಂದಿರಾ ಗಾಂಧಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಸುಬ್ರಮಣಿ ಎಂಬಂಥ 62 ವರ್ಷದ ವ್ಯಕ್ತಿ, ಅವರು ಅಗಡಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಿದ್ದಾರೆ. ಇನ್ನು ಶೇಖ್ ನಜೀಬುಲ್ಲಾ ಅನ್ನುವಂಥ 37 ವರ್ಷದ ವ್ಯಕ್ತಿ, ಅವರನ್ನ ನಿಮ್ಹಾನ್ಸ್ಗೆ ದಾಖಲು ಮಾಡಲಾಗಿದೆ, ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಿದ್ದಾರೆ. ಕೆಲವರಿಗೆ ಸುಟ್ಟ ಗಾಯಗಳಾಗಿದ್ದಾವೆ, ಇನ್ನು ಕೆಲವರಿಗೆ ಆ ಕಟ್ಟಡದ ಮೇಲ್ಛಾವಣಿ ಹಾಗೆ ಗೋಡೆ ಕುಸಿತ ಆದಂತಹ ಕಾರಣಕ್ಕಾಗಿ ಏಟುಗಳಾಗಿದ್ದು ಅವರನ್ನು ಕೂಡ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಹಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಗಂಭೀರವಾಗಿ ಗಾಯಗೊಂಡವರು ಆಸ್ಪತ್ರೆಗೆ ಸದ್ಯ ದಾಖಲಾಗಿದ್ದಾರೆ. ಅವರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡುವಂತಹ ಕೆಲಸ ಆಗ್ತಾ ಇದೆ. ಘಟನೆಗೆ ಕಾರಣ ಏನು ಅನ್ನೋ ಬಗ್ಗೆ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಘಟನಾ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿಯನ್ನ ಕೊಟ್ಟಿದ್ದಾರೆ. ಚಿನ್ನಯ್ಯನ ಪಾಳ್ಯದಲ್ಲಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಸದ್ಯ ಮಾಡ್ತಿದ್ದಾರೆ. ಆ ಪ್ರದೇಶ ಯಾವ ರೀತಿ ಆಗಿದೆ ಅಂತ ಹೇಳಿ ಗಮನಿಸ್ತಾ ಇದ್ದೀರಿ. ಕಂಪ್ಲೀಟ್ ರೆಸಿಡೆನ್ಷಿಯಲ್ ಏರಿಯಾ ಇದು. ಸಣ್ಣ ಸಣ್ಣ ಗಲ್ಲಿಗಳಲ್ಲಿ ಬಹಳ ಹತ್ರಕ್ಕೆ ಸಣ್ಣ ಮನೆಗಳನ್ನ ಕಟ್ಕೊಂಡು ಜೀವನ ಮಾಡ್ತಾ ಇರುವಂತಹ ಜಾಗ. ಆ ಮೇಲ್ಭಾಗದಿಂದ ಆ ದೃಶ್ಯಗಳನ್ನ ನೋಡ್ತಾ ಇದ್ರಿ ಯಾವ ರೀತಿ ಆಗಿದೆ ಆ ಪ್ರದೇಶ ಅಂತ ಹೇಳಿ. ಅಂಥ ಇಕ್ಕಟ್ಟಾದ ಜಾಗದಲ್ಲಿ, ಅಂಥ ಜನಸಾಂದ್ರತೆ ಹೆಚ್ಚಿರುವಂತಹ ಜಾಗದಲ್ಲಿ ಈ ಸ್ಫೋಟ ಸಂಭವಿಸಿರೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.